ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಎಸ್ ಸಿ ಬಿ 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಸೊ ನಾನು ನಿಮ್ಮ ಎಸ್ ಸಿ ಬಿರದ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿಂದು ಸಬ್ಜೆಕ್ಟ್ ನಾವು ಯಾವುದನ್ನು ಕಲಿಯೋಣಪ್ಪ ಅಂದರೆ ಇಂಗ್ಲೀಷ್ ಗ್ರಾಮರ್ ಸಬ್ಜೆಕ್ಟನ್ನು ಕಲಿಯೋಣ. ಸೊ ಅದರಲ್ಲಿ ಕೂಡ ಯಾವ ಟಾಪಿಕಪ್ಪ ಅಂದರೆ ಹೋಮೋಫೋನ್ಸ್ ಬಗ್ಗೆ ನಾವು ಕಲಿಯೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಕ್ಲಾಸಸ್. ಲೆಟ್ ಅಸ್ ಗೋ ಫಾರ್ ಹೋಮೋಫೋನ್ಸ್. ಹೋಮೋಫೋನ್ಸ್ ಸೊ ಹೋಮೋಫೋನ್ಸ್ ಅಂದರೆ ಏನು ಅಂದರೆ ಸಮನೋಚ್ಚಾರ ಪದಗಳು ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಸೊ ಹಾಗಾದರೆ ದಿಸ್ ಹಾಫ್ ಹೋಮೋ ಮೀನ್ಸ್ ಸೇಮ್. ಹೋಮೋ ಮೀನ್ಸ್ ಸೇಮ್ ಆ್ಯಂಡ್ ದಿಸ್ ಅನದರ್ ಹಾಫ್ ಫೋನ್. ಸೊ ಫೋನ್ ಮೀನ್ಸ್ ಸೌಂಡ್. ಹೋಮೋ ಅಂದರೆ ಸೇಮ್ ಒಂದೇ ತರಹ. ಫೋನ್ ಮೀನ್ಸ್ ಏನು? ಫೋನ್ ಮೀನ್ಸ್ ಸೌಂಡ್, ಶಬ್ದ, ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಅಂತ ಕರಿತಾ ಇದ್ವಿ. ಸೊ ಒಂದೇ ತರಹ ಉಚ್ಚಾರಣೆ ಇರ್ತಾವು, ಹೌದಾ? ಹೋಮೋ ಮೀನ್ಸ್ ಸೇಮ್, ಫೋನ್ ಮೀನ್ಸ್ ಸೌಂಡ್. ಸೊ ಹಾಗಾದರೆ ಇದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಮೋಫೋನ್ಸ್ ಅಂದರೆ ಐಡಿಯಾ ಬಂತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಗೋ ಫಾರ್ ಮೈ ಈಸಿ ಡೆಫಿನಿಷನ್ ಆಫ್ ಹೋಮೋಫೋನ್ಸ್. Homophones means, see here, I gave keywords for you instead of giving long sentences as a definition. ಸೊ ಹೋಮೋಫೋನ್ ಅಂದರೆ ಏನು ಅಂತಂದರೆ ನಾನು ಒಂದೊಂದು ಪಾಯಿಂಟನ್ನು ಹೇಳ್ಕೊತಾ ಹೋಗ್ತೀನಿ. ಸೊ ದೀಸ್ ಆರ್ ದಿ ಟೂ ವರ್ಡ್ಸ್. ಸೊ ಹೋಮೋಫೋನ್ಸ್ ಅಂದರೆ ಏನು? ದೀಸ್ ಆರ್ ದಿ ಟೂ ವರ್ಡ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು? ಹೋಮೋಫೋನ್ಸ್ ಅಂದರೆ ಟೂ ವರ್ಡ್ಸ್ ಅಂತ ಗೊತ್ತಾಯಿತು. ಎರಡು ಶಬ್ದಗಳು ಇರ್ತಾವೆ. ಹೋಮೋಫೋನ್ಸ್ ಅಂದ್ರೆ ಏನು? ಎರಡು ಶಬ್ದಗಳು ಅಂತ ಅರ್ಥ. ನೆಕ್ಸ್ಟ್ ಏನು ಮಾಡ್ತಾವು? ಸೇಮ್ ಸೌಂಡ್ಸ್. ಸೊ ಹೌದೇ ಸೌಂಡ್ಸ್? ಸೇಮ್ ಸೌಂಡ್ಸ್, ಒಂದೇ ಥರ ಉಚ್ಚಾರಣೆ ಆಗ್ತಾವೆ. ಅವು ಒಂದೇ ಥರ ಏನಾಗ್ತಾವೆ? ಪ್ರೊನೌನ್ಸಿಯೇಷನ್ಸ್ ಆಗ್ತಾವೆ. ಎರಡನ್ನೂ ನಾವು ಒಂದು ಶಬ್ದಗಳನ್ನು ಎರಡೂ ನಾವು ಅಂದರೆ ಅವು ಎರಡೂ ಕೂಡ ಒಂದೇ ಥರ ಪ್ರೊನೌನ್ಸಿಯೇಷನ್ ಆಗ್ತಾವೆ. ಈಗ ಎರಡು ಪಾಯಿಂಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಎರಡು ಶಬ್ದಗಳು ಇರ್ತಾವೆ, ಅವು ಒಂದೇ ಥರ ಉಚ್ಚಾರಣೆ ಆಯಿತು ಅಂತ ತಿಳ್ಕೊಂಡೇವೆ. ನೆಕ್ಸ್ಟ್ ಏನಿರುತ್ತೆ ಅಂದರೆ ಹೋಮೋಫೋನ್ಸಲ್ಲಿ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಇರ್ತಾವೆ. ಸೊ ಆ ಎರಡೂ ಶಬ್ದಗಳ ಸ್ಪೆಲ್ಲಿಂಗ್ಸು, ಅಕ್ಷರಗಳು ಏನಿರ್ತಾವೆ ಬೇರೆ ಬೇರೆ ಆಗಿರ್ತಾವೆ. ಎರಡು ಶಬ್ದಗಳು ಇರ್ತಾವೆ, ಒಂದೇ ಥರ ಉಚ್ಚಾರಣೆ ಆದರೆ ನಿಮ್ಗೆ ಡೌಟ್ ಬರ್ಬೋದು ಒಂದೇ ಥರ ಸ್ಪೆಲ್ಲಿಂಗ್ಸ್ ಇರ್ಬೋದಲ್ಲ ಅಂತ. ಬಟ್ ಆ ಎರಡೂ ಮಜಾ ಅಂದರೆ ಆ ಎರಡೂ ಸ್ಪೆಲ್ಲಿಂಗ್ಸು ಬೇರೆ ಬೇರೆ ಆಗಿರ್ತಾವೆ. ನೆಕ್ಸ್ಟ್ ಆ ಎರಡೂ ಸ್ಪೆಲ್ಲಿಂಗ್ಸು ಬೇರೆ ಬೇರೆ ಆಗಿರ್ದವು ಅಂದರೆ ಡೆಫಿನೆಟಾಗಿ ಅವುಗಳ ಅರ್ಥ ಕೂಡ ಬೇರೆ ಬೇರೆ ಆಗಿರ್ತಾವೆ. ಡಿಫ್ರೆಂಟ್ ಮೀನಿಂಗ್ಸ್. ಸೊ ಇವಾಗ ಕ್ಲಿಯರಾಗಿ ಐಡಿಯಾ ಬಂತು. ಹೋಮೋಫೋನ್ಸ್ ಆರ್ ದ ಟೂ ವರ್ಡ್ಸ್, ಸೇಮ್ ಸೌಂಡ್ಸ್, ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್, ಡಿಫ್ರೆಂಟ್ ಮೀನಿಂಗ್ಸ್. ಹೋಮೋಫೋನ್ಸ್ ಅಂದರೆ ಸಮನೋಚ್ಚಾರ ಪದಗಳು. ಸಮನೋಚ್ಚಾರ ಪದಗಳಂದರೆ ಎರಡು ಶಬ್ದಗಳು ಇರ್ತಾವೆ, ಅವುಗಳು ಏನಾಗ್ತಾವೆ? ಒಂದೇ ಥರ ಸೌಂಡ್ ಆಗ್ತದೆ, ಅಂದರೆ ಒಂದೇ ಥರ ಉಚ್ಚಾರಣೆ ಆಗ್ತಾವೆ. ಆದರೆ ಅವುಗಳ ಸ್ಪೆಲ್ಲಿಂಗ್ಸ್, ಅವುಗಳ ಅಕ್ಷರಗಳು, ಆ ಎರಡೂ ಶಬ್ದಗಳ ಅಕ್ಷರಗಳು ಬೇರೆ ಬೇರೆ ಆಗಿರ್ತಾವೆ. ಅವುಗಳ ಆ ಎರಡೂ ಶಬ್ದಗಳ ಅರ್ಥ ಏನಿರ್ತಾವೆ ಬೇರೆ ಬೇರೆ ಆಗಿರ್ತಾವೆ. ಇದು ಇಂಥ ಶಬ್ದಗಳಿಗೆ ನಾವೇನಂತ ಕರಿತೇವೆ? ಹೋಮೋಫೋನ್ಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಇನ್ನೂ ಹೋಮೋಫೋನ್ಸನ್ನು ನಾವು ಎಕ್ಸಾಂಪಲ್ಸ್ಗಳ ಮೂಲಕ ಮತ್ತಷ್ಟು ತಿಳಿದುಕೊಳ್ಳೋಣ. ಎಸ್, ಸೊ ಲೆಟ್ ಅಸ್ ಗೋ ಫಾರ್ ಎಕ್ಸಾಂಪಲ್ಸ್. See here, look at the first picture here. This is the first picture. So look at that first picture. What we can see here? Meat, M-E-A-T, meat. So this one, M-E-A-T, meat. So by seeing the picture you came to know what is meat and what is this meat ಅಂತ. M-E-A-T, meat ಅಂದರೆ ಬೇಟೆ ಆಗು ಅಂತ ಅರ್ಥ. ಸೊ ಏನು M-E-A-T, meat ಅಂದರೆ ಏನು? ಬೇಟೆ ಆಗು ಅಂತ ಅರ್ಥ. ಇಲ್ಲಿ M-E-A-T, ಮೀಟ್ ಅಂದರೆ ಬೈ ಆಲ್ರೆಡಿ ಸೀಯಿಂಗ್ ದ ಪಿಕ್ಚರ್ ಯು ಕೇಮ್ ಟು ನೋ ದ ಮೀನಿಂಗ್ ಆಫ್ ದ ಮೀಟ್ ಅಂತ ಗೊತ್ತಾಗ್ತೈತಿ. ಸೊ M-E-A-T, ಮೀಟ್ ಅಂದರೆ ಮಾಂಸ. ಸೊ M-E-A-T, ಮೀಟ್ ಅಂದರೆ ಬೇಟೆ ಆಗು, M-E-A-T, ಮೀಟ್ ಅಂದ್ರೆ ಮಾಂಸ. ಹಾಗಾದರೆ ನಾವು ಅಗೇನ್ ನಮ್ಮ ಹೋಮೋಫೋನ್ ಅಂದರೆ ಏನಂತ ನಾವು ನೆನಪಿಸ್ಕೊಳ್ಳೋಣ. ಸೊ ದೀಸ್ ಆರ್ ದ ಟೂ ವರ್ಡ್ಸ್ ಅಂತ ಗೊತ್ತಿದೆ. ಹೋಮೋಫೋನ್ಸ್ ಆರ್ ದೀಸ್ ಟೂ ವರ್ಡ್ಸ್. ಸೊ ಇಲ್ಲಿ ಎರಡು ವರ್ಡ್ಸ್ ಇದಾವ. ಇದೊಂದು ವರ್ಡ್ ಮೀಟ್, ಇದು ಮೀಟ್. ಸೊ ದೀಸ್ ಆರ್ ದ ಟೂ ವರ್ಡ್ಸ್. ಸೊ ದೇ ಪ್ರೊನೌನ್ಸ್ ಆ್ಯಸ್ ಎ ಸೇಮ್. ಸೊ ಇದನ್ನು ನಾವು ಮೀಟ್ ಅಂತಲೇ ಓದ್ತೀವಿ. ಸೊ ಇದನ್ನು ಕೂಡ ನಾವು ಮೀಟ್ ಅಂತಲೇ ಓದ್ತೀವಿ. ಹಾಗಾದರೆ ನೆಕ್ಸ್ಟು ಸೇಮ್ ಸೌಂಡ್ ಆಯಿತು, ಟೂ ವರ್ಡ್ಸ್ ಆಯಿತು. ನೆಕ್ಸ್ಟ್ ನೋಡೋದಾದರೆ ಸ್ಪೆಲ್ಲಿಂಗ್ಸ್ ಏನಿದಾವೆ ನೋಡ್ರಿ. M-E-A-T, ಮೀಟ್ ಅಂತ ಇದೆ, ಇಲ್ಲಿ M-E-A-T, ಮೀಟ್ ಅಂತ ಇದೆ. ಸೊ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಅದಾವೆ. ಹಾಗಾದರೆ ಅವುಗಳ ಅರ್ಥ ಕೂಡ ನಾನು ಹೇಳಿದೆ. ಮೀಟ್ ಅಂದರೆ ಬೇಟೆ ಆಗು, ಈ ಮೀಟ್ ಅಂದರೆ ಮಾಂಸ. ಹಾಗಾದರೆ ಅವುಗಳ ಅರ್ಥ ಕೂಡ ಏನಾಗಿದ್ದಾವೆ? ಬೇರೆ ಬೇರೆ ಆಗಿದ್ದಾವೆ. ಸೊ ಇಂಥವು ಶಬ್ದಗಳಿಗೆ ನಾವು ಏನಂತ ಕರಿತೀವಿ? ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್
ಗೋ ಫಾರ್ ಸೆಕೆಂಡ್ ಎಕ್ಸಾಂಪಲ್. ವಾಟ್ ಶಿ ಈಸ್ ಡೂಯಿಂಗ್ ಇನ್ ಪಿಕ್ಚರ್ ನೋಡಿದಾಗ ವಾಟ್ ಶಿ ಈಸ್ ಡೂಯಿಂಗ್, ಶಿ ಈಸ್ ಸೀಯಿಂಗ್. ಎಸ್, ಯು ಆರ್ ರೈಟ್, ಶಿ ಈಸ್ ಸೀಯಿಂಗ್. ಸೊ ಸಿ ಅಂತ ವರ್ಡ್ ಬರ್ತಾ ಇದೆ, ಸಿ. ಸೊ ಲುಕ್ ಎಟ್ ದಿಸ್ ಪಿಕ್ಚರ್, ವಾಟ್ ಈಸ್ ದ್ಯಾಟ್, ವಾಟ್ ಈಸ್ ದ್ಯಾಟ್, ದಿಸ್ ಈಸ್ ದ ಸಿ. ಸೊ ದ್ಯಾಟ್ ಈಸ್ ದ ಸಿ ಅಂತ ಹೇಳ್ಬೋದು, ಸಮುದ್ರ ಅಂತ ಹೇಳ್ಬೋದು. ಸೊ ಇದು ಕೂಡ ಸಿ, ಇದು ಕೂಡ ಸಿ ಅಂತ ಪ್ರೊನೌನ್ಸ್ ಮಾಡ್ತೀವಿ. SEE ಅಂದ್ರೆ ಏನು, ನೋಡೋದು. ಹೌದಾ, SEE ಅಂದ್ರೆ ನೋಡೋದು. ಈ SESE ಅಂದ್ರೆ ಸಮುದ್ರ. ನೋಡ್ರಿ, ಸ್ಪೆಲ್ಲಿಂಗ್ಸು ಬೇರೆ ಬೇರೆ ಆಗಿದಾವು, ಬಟ್ ನಾವು ಏನು ಮಾಡ್ತಾ ಇದ್ದೀವಿ, ಪ್ರೊನೌನ್ಸು ಇದನ್ನು ಸಿ ಅಂತಲೇ ಹೇಳ್ತಾ ಇದ್ವಿ, ಇದು ಕೂಡ ಸಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಸೌಂಡ್ ಏನಾಗ್ತಾ ಇದ್ದಾವೆ, ಎರಡೂ ಶಬ್ದಗಳದ್ದು ಸೇಮ್ ಬರ್ತಾ ಇವೆ. ಹಾಗಾದರೆ ಇಂಥ ಶಬ್ದಗಳಿಗೆ ಏನಂತವೆ, ಹೋಮೋಫೋನ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ನೋಡೋದಾದರೆ, ಸೊ ಈ ಪಿಕ್ಚರನ್ನು ನೋಡಿದರೆ ವಾಟ್ ಈಸ್ ದಿಸ್, ದಿಸ್ ಈಸ್ ದ ಸನ್. ಸೊ ಸನ್ ಅಂದರೆ ನಿಮ್ಗೆ ಗೊತ್ತಿದೆ, ಎಸ್. ಸೊ ಇದು ಸನ್ ಅಂದರೆ, ಬೈ ಲುಕಿಂಗ್ ದ ಪಿಕ್ಚರ್ ಯು ಕೇಮ್ ಟು ನೋ ದ್ಯಾಟ್ ಸನ್ ಮೀನಿಂಗ್. ಓಕೆ, SON ಸನ್ ಅಂದರೆ ಮಗ ಅಂತ ಅರ್ಥ. ಸೊ ಅಮ್ಮ ಒಂದು ಮಗನನ್ನು ಎತ್ತುಕೊಂಡಿರುವಂಥ ಪಿಕ್ಚರ್ಸನ್ನು ನಾನು ನೋಡ್ತಾ ಇದ್ದೀರಾ. ಸೊ SUN ಸನ್ ಮೀನ್ಸ್ ಸೂರ್ಯ ಆ್ಯಂಡ್ SON ಸನ್ ಮೀನ್ಸ್ ಮಗ. ಸೊ ರೈಟ್ ದ ಸೈನ್ ಹೋಮೋಫೋನ್ ಫಾರ್ ದ SUN ಸನ್ ಅಂತ ಕೇಳಿದರೆ ನೀವು SON ಸನ್ ಅಂತ ಬರೀಬಹುದು. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಫೋರ್ತ್ ಎಕ್ಸಾಂಪಲ್. ಸೊ ವಾಟ್ ಶಿ ಈಸ್ ಡೂಯಿಂಗ್, ವಾಟ್ ಶಿ ಈಸ್ ಡೂಯಿಂಗ್, ಎಸ್, ಯು ಆರ್ ರೈಟ್, ಶಿ ಈಸ್ ರೈಟಿಂಗ್. ಸೊ ರೈಟಿಂಗ್ ಅಂತ ಬರ್ತಾ ಇದೆ, ರೈಟ್ ಅಂತ ವರ್ಡ್ ತಗೊಳ್ಳೋಣ. ಸೊ WRIT, ರೈಟ್ ಅಂದ್ರೆ ಬರೆ ಅಂತ ಅರ್ಥ. ಸೊ ದಿಸ್ ಪಿಕ್ಚರ್, ಈ ಪಿಕ್ಚರನ್ನು ನಾವು ನೋಡಿದಾದ್ಮೇಲೆ ಅಲ್ಲಿ ಏನು ಇದೆ ಕಾಣಿಸ್ತಾ ಇದೆ, ರೈಟ್ ಮಾರ್ಕ್ ಅಂದರೆ ಸರಿಯಾಗಿದೆ ಅಂತ ಅರ್ಥ. ಎಸ್, ಯು ಆರ್ ರೈಟ್ ಅಂತ ಅರ್ಥ. ಸೊ ಸರಿ ಅಂತ ಅರ್ಥ. RIGST ರೈಟ್ ಅಂದ್ರೇನು, ಸರಿ ಅಂತ ಅರ್ಥ. ಸೊ ಇದು ರೈಟು, ಇದು ರೈಟು ಅಂತ ನಾವು ಓದ್ತಾ ಇದ್ದೀವಿ. ಅಗೇನ್ ಇಟ್ ಸೌಂಡ್ಸ್ ಸೇಮ್, ಇಟ್ಸ್ ಪ್ರೊನೌನ್ಸ್ ಸೇಮ್. ಬೋತ್ ವರ್ಡ್ಸ್ ಇದ್ರೂ ಕೂಡ ಪ್ರೊನೌನ್ಸಿಯೇಷನ್ ಹೇಗಾಗ್ತಾ ಇದ್ವು, ಸೇಮ್ ಆಗ್ತಾ ಇದ್ವು. ಸ್ಪೆಲ್ಲಿಂಗ್ಸು ಮೀನಿಂಗ್ಸು ಡಿಫ್ರೆಂಟ್ ಆಗಿದಾವು. ಸೊ ನೆಕ್ಸ್ಟ್ ಫಿಫ್ತ್ ಎಕ್ಸಾಂಪಲ್ ಹಿಯರ್, ಲುಕ್ ಎಟ್ ದಿಸ್. So next fifth example here, look at this picture. What you are seeing? So you are seeing an hole in the ground. Hole ಅಂದರೆ ಏನು, ಇಟ್ ಮೀನಿಂಗ್ ರಂಧ್ರ ಅಂತ ಅರ್ಥ, ಅಥವಾ ತೂತು ಅಂತ ಅರ್ಥ. ಹೌದಾ, ಈ ಹೋಲ್ ಅಂದರೆ ಏನು, ಇದನ್ನು ಕೂಡ ನಾವು ಹೋಲ್ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಹೋಲ್ ಅಂದರೆ ನೀವು ಆಲ್ರೆಡಿ ಐಡಿಯಾ ಇರಬೇಕು. ಹೋಮೋಫೋನ್ಸ್ನ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಅಂದರೆ, ಎರಡು ವರ್ಡ್ಸ್ ಕೊಡ್ತಾ ಇದ್ದೀನಿ ಅಂದರೆ ಅದು ಕೂಡ ಒಂದೇ ಥರ ಉಚ್ಚಾರಣೆ ಆಗ್ತೈತಿ, ಇದು ಕೂಡ ಒಂದೇ ಉಚ್ಚಾರಣೆ ಆಗ್ತಾ ಇರ್ತೀವಿ ಅಂತ ನಿಮ್ಗೆ ಐಡಿಯಾ ಬಂದಿರಬೇಕು. ಸೊ ಇದು ಕೂಡ ನಾವು ಹೋಲ್ ಅಂತಲೇ ಅಂತೀವಿ. ಹಾಗಾದರೆ ಈ ಹೋಲ್ ಅಂದರೆ ಏನು, ಇದು ಸಂಪೂರ್ಣ ಅಂತ ಅರ್ಥ. ಸೊ ದಿಸ್ ಹೋಲ್ ಮೀನ್ಸ್ ಸಂಪೂರ್ಣ ಅಂದರೆ ಪೂರ್ಣವಾದಂಥ ಭಾಗ ಅಂತ ಅರ್ಥ. ಸೊ ಹೋಲ್ ಅಂತ ನಾವು ಹೇಳ್ತೇವೆ. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಎಕ್ಸಾಂಪಲ್ ನಾವು ನೋಡೋದಾದರೆ, ಸಿ ವಾಟ್ ಹಿ ಈಸ್ ಡೂಯಿಂಗ್, ಬೈ ಸೀಯಿಂಗ್ ದ ಪಿಕ್ಚರ್ ಯು ಕ್ಯಾನ್ ಆನ್ಸರ್ ಮೀ. ವಾಟ್ ಹಿ ಈಸ್ ಡೂಯಿಂಗ್, ಹಿ ಈಸ್ ಹಿಯರಿಂಗ್ ಮೈ ಕ್ಲಾಸಸ್. ಓಕೆ, ಹಿ ಈಸ್ ಹಿಯರಿಂಗ್ ಮೈ ಕ್ಲಾಸಸ್. ಹಿಯರ್ ಅಂದ್ರೇನು, ಕೇಳೋದು. ಹಿಯರ್ ಅಂದ್ರೇನು, HEAR, ಹಿಯರ್ ಅಂದ್ರೇನು, ಕೇಳೋದು. ಹಾಗಾದರೆ HERE ಹಿಯರ್ ಅಂದ್ರೇನು, HERE ಹಿಯರ್ ಅಂದರೆ ಇಲ್ಲಿ ಅಂತ ಅರ್ಥ. ಗೋ ಹಿಯರ್, ಕಮ್ ಹಿಯರ್ ಅಂತ ಕರಿತಾ ಇದ್ದಾರೆ, ಲಿಲ್ಬಾ ಅಂತ ಅರ್ಥ. ಸೊ ಹಿಯರ್ ದೀಸ್ ಆರ್ ದ ಹೋಮೋಫೋನ್ಸ್. ಓಕೆ, ನೆಕ್ಸ್ಟ್ go for seventh example. So what you are seeing now, you are seeing a beautiful flower called rose. Okay, rose is a very beautiful flower, all agree. ಸೊ ROSE ರೋಸ್, ಇನ್ನೇನಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ, ROSE ರೋಸ್ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ. ಹೌದಾ. ಸೊ ಈ ಪಿಕ್ಚರನ್ನು ನೋಡ್ರಿ, ಈ ಪಿಕ್ಚರನ್ನು ನೋಡಿದಾಗ ಇದನ್ನ ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ, ರೋಸ್ ಅಂತಲೇ ಕರಿತೀವಿ. ROWS. ಸ್ಪೆಲ್ಲಿಂಗ್ಸ್ ಆರ್ ಡಿಫ್ರೆಂಟ್ ಹಿಯರ್, ಮೀನಿಂಗ್ಸ್ ಆಲ್ಸೋ ಡಿಫ್ರೆಂಟ್ ಹಿಯರ್. ಈ ರೋಸ್ ಅಂದರೆ ಗುಲಾಬಿ ಅಂತ ಅರ್ಥ. ಹೌದಾ. ಈ ರೋಸ್ ಅಂದರೆ ಏನು, ಸಾಲುಗಳು, ಅಡ್ಡ ಸಾಲು ನಾವೇನಂತ ಕರಿತೀವಿ, ರೋಸ್ ಅಂತ ಕರಿತಾ ಇದ್ವಿ. ನೀವು ಪ್ರೇಯರಲ್ಲಿ ರೋಸ್ ವೈಸ್ ನಿಂತಿರ್ತೀರ, ಕಾಲಮ್ ವೈಸ್ ನಿಂತಿರ್ತಾರ. ಹೌದಾ. ಸೊ ಅಡ್ಡ ಸಾಲುಗಳು ಅಂದರೆ ಇಲ್ಲಿಂದ ಈ ಕಡೆ ಮಟ್ಟ ಅಡ್ಡ ಸಾಲುಗಳು ಅಂತ ಕರಿತೀವಿ, ಅಡ್ಡವಾಗಿ ನಿಲ್ಲೋದು, ಅವಕ್ಕೆ ನಾವು ರೋಸ್ ಅಂತ ಕರಿತೀವಿ. ರೋಸ್ ROSE ರೋಸ್, ROWS ರೋಸ್. ಸೊ ರೋಸ್, ಗುಲಾಬಿ ಈಸ್ ದ ಹೋಮೋಫೋನ್ ಫಾರ್ ರೋಸ್, ಸಾಲುಗಳು, ಅಡ್ಡ ಸಾಲುಗಳು. ನೆಕ್ಸ್ಟ್ 8th ಎಕ್ಸಾಂಪಲ್ ನೋಡೋದಾದರೆ,
ಇಲ್ಲಿ TO2 ಅಂತ ಕಾಣಿಸ್ತಾ ಇದೆ, ಇಲ್ಲಿ TW2 ಅಂತ ಕಾಣಿಸ್ತಾ ಇದೆ. ಹಾಗಾದರೆ ಈ ಟು ಈ ಎರಡೂ ಶಬ್ದಗಳು ಹೌದಾ, ಈ ಎರಡೂ ಕೂಡ ಶಬ್ದಗಳು. TO2 ಅಂದರೆ ಗೆ ಅಂತ ಅರ್ಥ. ಇವಾಗ ಎಕ್ಸಾಂಪಲ್ಸು ಐ ಗೋ ಟು ದ ಸ್ಕೂಲ್ ಅಂತ ಹೇಳ್ತೇವೆ ನಾವು. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ. ಐ ಗೋ ಸ್ಕೂಲ್ ಅಂದರೆ ನಾನು ಶಾಲೆ ಹೋಗುತ್ತೇನೆ ಅಂತಾಗುತ್ತೆ. ಶಾಲೆಗೆ ಅಂತ ಹೇಳೋದಾದರೆ ವಿಭಕ್ತಿ ಪ್ರತ್ಯಯ ಯೂಸ್ ಮಾಡ್ತಾ ಇದ್ದೇವೆ ಹೌದಾ. ಗೆ ಚತುರ್ಥಿ ಗೆ ಹೌದಾ. ಆ ಗೇನ ನಾವು ಕನ್ನಡದಲ್ಲಿ ಕೇಳ್ಕೊಂಡಿರ್ತಾರೆ. ಆ ಗೇಗೆ ನಾವು ಇಂಗ್ಲೀಷ್ನಲ್ಲಿ ಏನಂತೇವೆ, ಟು ಅಂತ ಅಂತೀವಿ. ಸೊ ಐ ಗೋ ಟು ಸ್ಕೂಲ್, ಟು ಅಂದರೆ ಏನರ್ಥ ಇಲ್ಲಿ, ಗೆ ಅಂತ ಅರ್ಥ, ಗೆ. ಹಾಗಾದರೆ ಈ TW2 ಅಂದರೆ ಏನು? TW2 ಅಂದರೆ ಕೂಡ ಅಂತ ಅರ್ಥ. ಏನು? ಕೂಡ. ಹಿ ಈಸ್ ಟೂ ಲೇಜಿ ಅಂತ, ಅವನು ಕೂಡ ಏನಿದ್ದಾನೆ, ಲೇಜಿ ಇದ್ದಾನೆ, ಸೋಮಾರಿ ಇದ್ದಾನೆ ಅಂತ ಅರ್ಥ. ನೆಕ್ಸ್ಟ್ ನೋಡ್ರಿ ಎಕ್ಸಾಂಪಲ್ಸು. 9th one. ಸೊ 9th one ಎಕ್ಸಾಂಪಲ್ಸ್ ನೋಡೋದಾದರೆ ಇಲ್ಲಿ ಏನು ಕಾಣ್ತಾ ಇದೆ, SO ಅಂತ ಕಾಣ್ತಾ ಇದೆ. ಸೊ ಇಲ್ಲೇನು ಕಾಣ್ತಾ ಇದೆ, SO. ಇಲ್ಲೇನು ಕಾಣ್ತಾ ಇದೆ, ಸೊ ನೆಕ್ಸ್ಟ್ ಗೋ ಫಾರ್ 9th ಎಕ್ಸಾಂಪಲ್. ಗೋ ಫಾರ್ 9th ಎಕ್ಸಾಂಪಲ್ ಹೌದಾ. ಇಲ್ಲೇನು ಕಾಣ್ತಾ ಇದೆ ನಿಮಗೆ, ಇಲ್ಲೇನು ಕಾಣ್ತಾ ಇದೆ, SO ಕಾಣ್ತಾ ಇದೆ. SO ಅಂದರೆ ಏನು? ಸೊ SO ಅಂದರೆ ಆದ್ದರಿಂದ ಅಂತ ನಾವು ಕರಿತೇವಿ, ಆದ್ದರಿಂದ ಅಂತ ಕರಿತೇವಿ. ಹಾಗಾದರೆ ಈ SOWSO ಅಂದರೆ ಏನು? Let us go for 9th example. So what is the 9th example? Look at here. What is this? This is so. So this is so. What do you mean by so? SO ಅಂದರೆ ಆದ್ದರಿಂದ. ಸೊ ಇವಾಗ ಸ್ಕೂಲಿಗೆ ಲೇಟ್ ಆಗೋದ್ರೆ ಕೇಳ್ತಾರೆ, ವೈ ಆರ್ ಯು ಲೇಟ್ ಅಂತ ಕೇಳ್ತಾರೆ. ಸೊ ನೀವು ಅವಾಗ ಏನು ಹೇಳ್ತೀರಾ, ಐ ವೋಕ್ ಲೇಟ್, ಸೊ ಐ ಕೇಮ್ ಟು ಸ್ಕೂಲ್ ವೆರಿ ಲೇಟ್ ಅಂತ. ನಾ ಹೇಳೋದೇ ತಡ ಆಯಿತು, ಹೀಗಾಗಿ ನಾವು ಬರೋದು ಇನ್ನೂ ಕೂಡ ತಡ ಆಗಿದೆ ಅಂತ ಅರ್ಥ, ಆದ್ದರಿಂದ ಅಂತ. ಸೊ ಇದನ್ನೇನು ಮಾಡ್ತಾ ಇದ್ವಿ, ಎರಡು ವಾಕ್ಯಗಳನ್ನು ಸೇರಿಸೋಕೆ ಏನು ಮಾಡಬೇಕು, ಆದ್ದರಿಂದ ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ. ಹಾಗಾದರೆ ಇಂಗ್ಲೀಷ್ನಲ್ಲಿ ಸೊ ಅಂತ ಕರಿತೀವಿ. ಹಾಗಾದರೆ SO ಅಂದರೆ ಆದ್ದರಿಂದ ಅಂತ ಅರ್ಥ. SO ಅಂದ್ರೇನು, ಆದ್ದರಿಂದ. ಹಾಗಾದರೆ ಈ ಸೋಕೆ, ಈ ಸೋ ಹೋಮೋಫೋನ್ ಆಗಿದೆ ಹೌದಾ. ಹಾಗಾದರೆ ಸೊ ಅಂದರೆ ಏನು? ನಿಮ್ಮ ಪಿಕ್ಚರಲ್ಲಿ ಕಾಣ್ತಾ ಇರ್ಬೋದು, ಒಂದು ಬೆಳೆ ಕಾಣ್ತಾ ಇದೆ, ಅಲ್ಲಿ ಬೀಜವನ್ನು ಇಡ್ತಾ ಇದ್ದಾರೆ. ಹಾಗಾದರೆ SOWSO ಅಂದರೆ ಬಿತ್ತು ಅಂತ ಅರ್ಥ. ಈ SO ಅಂದರೆ ಆದ್ದರಿಂದ, ಈ SOWSO ಅಂದರೆ ಏನು, ಬಿತ್ತು ಅಂತ ಅರ್ಥ. ಸೊ ದೀಸ್ ಆರ್ ದ ಹೋಮೋಫೋನ್ಸ್. ಸೊ ನೆಕ್ಸ್ಟ್ 10th ಎಕ್ಸಾಂಪಲ್ ನೋಡ್ರಿ. ಇಲ್ಲಿ SUME ಅಂತ ಕಾಣ್ತಾ ಇದೆ. ಏನು ಕಾಣ್ತಾ ಇದೆ, SOME, ಸಮ್ ಅಂತ ಕಾಣ್ತಾ ಇದೆ. ಹೆಂಗೆ ಪ್ರೊನೌನ್ಸ್ ಮಾಡ್ತೇವೆ ನಾವು, ಸಮ್ ಅಂತ ಪ್ರೊನೌನ್ಸ್ ಮಾಡ್ತೇವೆ. ಹೇಗೆ, ಸಮ್ ಅಂತ ಮಾಡ್ತೀವಿ. ಹೇಗೆ, ಸಮ್ ಅಂತ ಮಾಡ್ತೀವಿ. ಹಾಗಾದರೆ SOME ಸಮ್ ಅಂದ್ರೇನು, ಹಲವು ಅಥವಾ ಕೆಲವು ಅಂತ ಅರ್ಥ. SOME ಸಮ್ ಅಂದ್ರೆ ಏನು, ಕೆಲವು ಅಂತ ಅರ್ಥ. ಹಾಗಾದರೆ ಈ ಸಮ್ ಅಂದರೆ ಏನು, SUM ಸಮ್ ಅಂದರೆ ಏನು? ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ಚಿತ್ರ ಹೌದಾ. ಈ ಚಿತ್ರ ಕಾಣಿಸ್ತಾ ಇರ್ಬೋದು, ಏನಿದೆ, ಲೆಕ್ಕ ಇದೆ, ಮ್ಯಾಥ್ಸ್ ಪ್ರಾಬ್ಲಮ್ಸ್ ಇದೆ, ಎಡಿಷನ್ ಇದೆ. ನಾವು ಹೇಳ್ತೇವೆ SUM ಸಮ್ ಅಂದ್ರೇನು, ಲೆಕ್ಕ ಅಂತ ಅರ್ಥ. SUM ಸಮ್ ಅಂದ್ರೇನು, ಲೆಕ್ಕ. ಈ SOME ಸಮ್ ಅಂದ್ರೇನು, ಹಲವು ಅಂತ ಅರ್ಥ. SOME ಸಮ್, SUM ಸಮ್ ಒಂದೇ ಥರ ಉಚ್ಚಾರಣೆ ಆಗ್ತಾ ಇದ್ದಾವೆ ನೋಡ್ರಿ, ಆದರೆ ಸ್ಪೆಲ್ಲಿಂಗ್ಸ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಇದ್ದಾವೆ, ಡಿಫ್ರೆಂಟು ಏನಿದೆ ಮೀನಿಂಗ್ಸ್ ಕೂಡ ಇದ್ದಾವೆ. ಸೊ ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ಬೋದು. ಸೊ ಒಂದೊಂದಾಗಿ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕಲಿಯೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲ್ 11th example. So what is this? This is the English alphabet. No,
ಎಸ್ ಐ ನೋ, ವೆರಿ ಬ್ಯೂಟಿಫುಲ್ ವರ್ಡ್ ಐ ಅಂತ. ಸೊ ಐ ಅನ್ನೋದಕ್ಕೂ ಒಂದು ವರ್ಡ್ ಇದು, ಯಾಕಂದರೆ ಅದಕ್ಕೂ ಕೂಡ ಒಂದು ಮೀನಿಂಗ್ ಇದೆ, ಅದಕ್ಕೂ ಕೂಡ ಪ್ರೊನೌನ್ಸಿಯೇಷನ್ ಮಾಡ್ತಾ ಇದೆ, ಅದಕ್ಕೊಂದು ಮೀನಿಂಗ್ ಇದೆ. ಐ ಅಂದರೆ ನಾನು. ಹಾಗಾದರೆ ಈ ನಾನು ಇದ್ರದ್ದೊಂದು ಹೋಮೋಫೋನ ಹೇಳಪ್ಪ ಅಂದರೆ ಹಿಯರ್ ಲುಕ್ ಎಟ್ ದಿಸ್ ಪಿಕ್ಚರ್, ಐ ಅಂತ ಅರ್ಥ. ಈ ವೈ ಐ ಅಂದರೆ ನಿಮ್ಗೆ ಕಾಣ್ತಾ ಇದೆ ಕಣ್ಣು ಅಂತ ಅರ್ಥ. ಐ ಅಂದರೆ ನಾನು, ಐ ಅಂದರೆ ಕಣ್ಣು, ಸಿಂಪಲ್. ನೆಕ್ಸ್ಟ್ 12th ಎಕ್ಸಾಂಪಲ್. ಸೊ ವಾಟ್ ಈಸ್ ದಿಸ್? It is looking very beautiful, no? So what is this? This is hair. How we pronounce like this word? Hair. HARE, hair. ಹೌದಾ? HARE, hair ಅಂದರೆ ಮೊಲ ಅಂತ ಅರ್ಥ. ರ್ಯಾಬಿಟ್, ದೇವದಾಸ ಅಂತ ಕರಿತೇವೆ ನಾವು ಇನ್ನೂ ಲೋಕಲ್ ಲ್ಯಾಂಗ್ವೇಜ್ ಹೇಳಬೇಕಾದ್ರೆ. ಹಾಗಾದರೆ ಈ ಹೇರು ನೀವು ಗಮನಿಸ್ತಾ ಇರ್ಬೋದು. ಹೌದಾ? ದಿಸ್ ಹೇರ್ ಈಸ್ ಆಲ್ಸೋ ಯು ಆರ್ ಸೀಯಿಂಗ್ ನೌ. ಈ ಹೇರು ಅಂದರೆ ನಿಮ್ಮ ತಲೆನ ಮುಟ್ಕೊಳ್ಳಿ. ಹೇರ್, HAIR, ಹೇರ್ ಅಂದರೆ ಏನು? HAIR, ಹೇರ್ ಅಂದರೆ ಏನು? ಕೂದಲು ಅಂತ ಅರ್ಥ. ಈ ಹೇರು, ಈ ಏರು, HARE ಹೇರ್, HAIR ಹೇರ್. ಸೊ ಇದನ್ನೇ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಬಯಟ್ ಆಗಿರಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು ಸ್ಪೆಲ್ಲಿಂಗ್ಸನ್ನು. ನೆಕ್ಸ್ಟ್ ನೋಡ್ರಿ,